ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶಕ್ತನಾದ ಪಾವನಾತ್ಮರು ನಮ್ಮೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ ಓಡಿಸಿದೆ ಒಂದೇ ನುಡಿಯಿಂದ. ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ ವಚನ 30. ನಿನ್ನೆ ನಾವು ನೋಡಿದೆವು, ಆಕಾಶದಲ್ಲಿ ಕಾಣಿಸಿಕೊಂಡ ಚಿಹ್ನೆ ಸೂರ್ಯ ಭೂಷಿತಳಾಗಿ ಚಂದ್ರನನ್ನು ಪಾದದಡಿಯಲ್ಲಿರಿಸಿ 12 ರತ್ನ ಖಚಿತವಾದ ನಕ್ಷತ್ರ ಖಚಿತವಾದ ಕಿರೀಟವನ್ನು ಧರಿಸಿಕೊಂಡ ಸ್ತ್ರೀ ಎಂಬುದಾಗಿ. ಆಕೆ ತುಂಬು ಗರ್ಭಿಣಿ, ಪ್ರಸವ ವೇದನೆಯಿಂದ ನರಳುತ್ತಿದ್ದಳು. ಯಾರಾದರೂ ನಿನ್ನೆ ವಿಡಿಯೋ ನೋಡದಿದ್ದರೆ ಇವತ್ತು ಅದನ್ನು ನೋಡಿ ಮತ್ತೆ ನೀವು ಇದನ್ನು ನೋಡುವಾಗ ಅದರ ಮುಂದುವರಿದ ಭಾಗ ನಿಮಗೆ ಪವಿತ್ರಾತ್ಮರು ಸರಿಯಾಗಿ ಅರ್ಥವನ್ನು ಮಾಡಿಕೊಡಲಿ. ಪ್ರೈಸ್ ದ ಲಾರ್ಡ್. ಪ್ರಕಟಣೆ 12:3. ಆಕಾಶದಲ್ಲಿ ಮತ್ತೊಂದು ಚಿಹ್ನೆ ಕಾಣಿಸಿಕೊಂಡಿತು. ಅಲ್ಲಿ ಕೆಂಪು ಘಟಸರ್ಪ ಒಂದು ಇತ್ತು. ಕೆಂಪು ಘಟಸರ್ಪ. ಸರ್ಪ ಅಂದ ಕೂಡಲೇ ನಮ್ಮ ಗಮನಕ್ಕೆ ಬರಬೇಕಾದ ವಿಷಯ ಸೈತಾನ, ಸೈತಾನನ ಆಯುಧ, ಸೈತಾನನ ಸಂಕೇತ, ಸೈತಾನನ ಚಿಹ್ನೆ ಸರ್ಪವೇ ಆಗಿದೆ. ಇದು ಕೆಂಪು ಘಟಸರ್ಪವಾಗಿತ್ತು. ಅದಕ್ಕೆ 7 ತಲೆಗಳಿದ್ದವು, 10 ಕೊಂಬುಗಳಿದ್ದವು. 7 ತಲೆಗಳುಳ್ಳ ಸರ್ಪ, 10 ಕೊಂಬುಗಳು. ಅದರ 7 ತಲೆಗಳ ಮೇಲೂ 7 ಮುಕುಟಗಳಿದ್ದವು. ಈ ಒಂದು ಮೃಗ ಅಥವಾ ಈ ಒಂದು ಕೆಂಪು ಘಟಸರ್ಪದ ಬಗ್ಗೆ ಮುಂಬರುವ ಚಾಪ್ಟರ್ಗಳಲ್ಲಿ 13, 14ರಲ್ಲಿ ಇನ್ನು ನಾವು ಡೀಟೇಲ್ ಆಗಿ ನೋಡಬಹುದು. ಈ ಕೊಂಬುಗಳು ಏನನ್ನು ಸೂಚಿಸುತ್ತೆ? ಕೊಂಬು ಅಧಿಕಾರವನ್ನು ಸೂಚಿಸುತ್ತದೆ. ಈ ಲೋಕದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಅದು ಸರ್ವಾಧಿಕಾರವನ್ನು ನಡೆಸುವ ರೀತಿಯಲ್ಲಿ ಅದಕ್ಕೆ ಅನೇಕ ಕೊಂಬುಗಳನ್ನು ಕೊಡಲಾಗಿತ್ತು. ಸರ್ಪಕ್ಕೆ ಆ್ಯಕ್ಚುಲಿ ಕೊಂಬಿಲ್ಲ, ಹೌದಲ್ವಾ? ಆದರೆ ಇದು ವಿಶೇಷವಾದದ್ದು. 7 ತಲೆಗಳು, 10 ಕೊಂಬುಗಳು, 7 ಮುಕುಟಗಳನ್ನು ಧರಿಸಿದ್ದಾಗಿತ್ತು. ಅದು ತನ್ನ ಬಾಲದಿಂದ 1/3 ಒಂದು ಭಾಗದಷ್ಟು ನಕ್ಷತ್ರಗಳನ್ನು ಆಕಾಶದಿಂದ ಸೆಳೆದು ಅವುಗಳನ್ನು ಭೂಮಿಗೆ ಎಸೆಯಿತು. ಈಗ ಘಟಸರ್ಪ ಒಂದು ಕಡೆ, ನಕ್ಷತ್ರಗಳು ಒಂದು ಕಡೆ. ಈ ಸರ್ಪ ನಕ್ಷತ್ರಗಳೊಡನೆ ಯುದ್ಧ ಮಾಡಿ ಅವುಗಳನ್ನು ಭೂಮಿಗೆ ಎಸೆಯಲು ಪ್ರಾರಂಭ ಮಾಡಿತು ಅನ್ನುವ ರೀತಿಯಲ್ಲಿ. ಈ ನಕ್ಷತ್ರ ಅನ್ನುವಾಗ ಪ್ರಕಟಣಾ ಗ್ರಂಥ ಭಾಳ ಕಷ್ಟ. ನಾನು ಮೊದಲೇ ಹೇಳಿದ್ದೀನಿ, ನನಗೆ ಪವಿತ್ರಾತ್ಮರು ಎಷ್ಟು ಪ್ರಕಟಣೆ ಮಾಡ್ತಾರೋ ದೇವರ ವಾಕ್ಯದ ಆಧಾರದ ಮೇಲೆ, ದೇವರ ವಾಕ್ಯ ರೆಫರ್ ಮಾಡಿನೇ ನಾನು ಮಾತನಾಡೋದು. ಹಿಸ್ಟ್ರಿ ಅಥವಾ ಇನ್ನೊಂದು ನನಗೆ ಅಷ್ಟು ನಾನು ಅದನ್ನು ಸ್ಟಡಿ ಮಾಡಿಲ್ಲ. ಓಕೆ, ನಕ್ಷತ್ರಗಳು ಅನ್ನುವಾಗ ದೇವರ ಈಗ ಈ ತುಂಬು ಗರ್ಭಿಣಿ ಯಾರು? ಧರ್ಮಸಭೆ, ದೇವರ ಮಕ್ಕಳು ಪ್ರಸವ ವೇದನೆಯನ್ನು ಪಡ್ತಾ ಇದ್ದಾರೆ. ವಿಮೋಚನೆಯ ದಿನವನ್ನು, ಹೆರಿಗೆಯ ದಿನವನ್ನು ನೋಡುತ್ತಾ ಕಾದಿದ್ದಾರೆ ಅಂತ ನಾವು ನಿನ್ನೆ ಧ್ಯಾನಿಸಿದೆವು. ಓಕೆ, ಸೊ ಫಿಲಿಪ್ಪ 2:15ರಲ್ಲಿ ನಾವು ನೋಡ್ತೇವೆ, ಜೀವದಾಯಕ ಶುಭ ಸಂದೇಶವನ್ನು ಎತ್ತಿ ಹಿಡಿಯಿರಿ, ಆಗ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರದಂತೆ ನೀವು ಕಂಗೊಳಿಸುವಿರಿ. ಈ ನಕ್ಷತ್ರಗಳು ಯಾರು? ದೇವರ ವಾಕ್ಯವನ್ನು ಎತ್ತಿ ಹಿಡಿಯುವವರು, ಕ್ರೈಸ್ತರು ಅಥವಾ ದೇವರ ವಾಕ್ಯಕ್ಕಾಗಿ ಜೀವಿಸುವವರು, ದೇವರ ವಾಕ್ಯವನ್ನು ಸಾರುವವರು. ನಕ್ಷತ್ರಗಳು ದೇವರಿಗಾಗಿ ಜೀವಿಸುವ ಕ್ರೈಸ್ತನ ಅನುಯಾಯಿಗಳು. ಹೇಗೆ ಆ ನಕ್ಷತ್ರ 3 ಜ್ಞಾನಿಗಳನ್ನು ಯೇಸುವಿನೆಡೆಗೆ ಕರೆದುಕೊಂಡು ಬಂದಿತು ಅಲ್ವಾ, ಮಾರ್ಗ ತೋರಿತು. ಅದೇ ರೀತಿ ಯೇಸುವಿನ ಸೇವೆ ಮಾಡುವವರು, ಯೇಸುವಿನೆಡೆಗೆ ಆತ್ಮಗಳನ್ನು ಮುನ್ನಡೆಸುವವರು ಈ ನಕ್ಷತ್ರಗಳು ಎಂದು ಹೇಳಬಹುದು. ಸೊ ಈ ಘಟಸರ್ಪ ಯಾರ ಮೇಲೆ ಕೋಪೋದ್ರಿಕ್ತವಾಗಿದೆ? ನಕ್ಷತ್ರಗಳ ಮೇಲೆ ಕೋಪೋದ್ರಿಕ್ತವಾಗಿ ಆ ನಕ್ಷತ್ರಗಳಲ್ಲಿ 1/3 ಒಂದು ಭಾಗವನ್ನು ಸೆಳೆದು ಭೂಮಿಗೆ ಬಿಸಾಡಿತು. ದೇವರ ಮಕ್ಕಳ ವಿರುದ್ಧ ಈ ಘಟಸರ್ಪ ಹೋರಾಟ ಪ್ರಾರಂಭ ಮಾಡಿತು. ಈ ಜಡ್ಜಸ್, ನ್ಯಾಯಸ್ಥಾಪಕರುಗಳ ಗ್ರಂಥ 5ನೇ ಅಧ್ಯಾಯ ವಚನ 20ರಲ್ಲಿ ನಾವು ನೋಡುತ್ತೇವೆ, ಕದನವಾಡಿದವು ತಾರೆಗಳು ಆಗಸದಿಂದಲೇ, ಯುದ್ಧ ಮಾಡಿದವು ಸಿಸೇರನ ವಿರುದ್ಧ ತಮ್ಮ ಪಥದಿಂದಲೇ. ಇಸ್ರಾಯೇಲರ ವಿರುದ್ಧ ಶತ್ರುವಾದ ಸಿಸೇರನು ಯುದ್ಧ ಮಾಡಲು ಬಂದಾಗ ಕತ್ತಿಯಿಂದ ಹತರಾಗಲಿಲ್ಲ. ಬದಲಿಗೆ ದೇವರೇ ಇಸ್ರಾಯೇಲರ ಪರವಾಗಿ ಯುದ್ಧ ಮಾಡಿ
ಆಕಾಶದಲ್ಲಿರುವ ನಕ್ಷತ್ರಗಳು ಯುದ್ಧ ಮಾಡಿ ಸಿಸೇರನನ್ನ ಗಲಿಬಿಲಿಗೊಳಿಸಿ ಯಾಯೇಲಳ ಕೈಗೆ ತುತ್ತಾಗಿ ಒಬ್ಬ ಸ್ತ್ರೀಯ ಕೈಯಿಂದ ಅವನು ನಾಶ ಮಾಡಿದರು ಎಂದು ನಾವು ನ್ಯಾಯಸ್ಥಾಪಕರು 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಅಂದರೆ ಅಲ್ಲಿ ನಕ್ಷತ್ರಗಳು ಕದನವಾಡಿದವು ಅಂತ. ಸೊ ಮತ್ತೊಂದು ಕಡೆ ನಾವು ನೋಡಿದೆವು ನಕ್ಷತ್ರಗಳು ಅಂದರೆ ಸೈತಾನ ನಕ್ಷತ್ರಗಳ ವಿರುದ್ಧ ಯುದ್ಧ ಮಾಡಿ ನಕ್ಷತ್ರಗಳನ್ನು ಭೂಮಿಗೆ ದಬ್ಬುತ್ತಿದ್ದಾನೆ. ಇನ್ನೊಂದು ಅರ್ಥ ನಾವು ನೋಡುವುದಾದರೆ ಆಕಾಶದಲ್ಲಿ ಉಳಿಯುವ ನಕ್ಷತ್ರಗಳಂತೆ ಕಂಗೊಳಿಸಬೇಕಾದ ಕ್ರೈಸ್ತ ಮಕ್ಕಳ ವಿರುದ್ಧ ಘಟಸರ್ಪ ಹೋರಾಟ ನಡೆಸಿ ಅವರನ್ನು ನಾಶ ಮಾಡಲು ಮುಂದಾಗುತ್ತದೆ ಎಂಬುದಾಗಿ. ಯಾರನ್ನು ನುಂಗಿ ಹಾಕಲಿ ಎಂದು ಹೊಂಚು ಹಾಕಿ ಸೈತಾನ ಕಾದು ಕುಳಿತಿದ್ದಾನೆ. ಓಕೆ, ನಿಮಗೆ ಈ ವಾಕ್ಯ ಓದುವಾಗ ಅಥವಾ ಈ ಒಂದು ಅರ್ಥವನ್ನು ಕೇಳುವಾಗ ಇನ್ನೂ ಹೆಚ್ಚಾದ ಅರ್ಥ ನಿಮಗೆ ಲಭಿಸಿದರೆ, ದೇವರಾತ್ಮ ಪ್ರಕಟ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೂ ತಿಳಿಸಿ. ಇನ್ನೂ ಹೆಚ್ಚು ನಾವು ಆಧ್ಯಾತ್ಮಿಕವಾಗಿ ಬೆಳೆಯೋಣ. ಓಕೆ, ಮಗು ಹುಟ್ಟಿದ ಕೂಡಲೇ ಅದನ್ನು ನುಂಗಿ ಬಿಡಬೇಕೆಂದು ಘಟಸರ್ಪ ಆ ತುಂಬು ಗರ್ಭಿಣಿಯ ಬಳಿಯಲ್ಲಿಯೇ ಕಾಯ್ದುಕೊಂಡಿತ್ತು. ನೋಡಿ, ಮಗು ಹುಟ್ಟಿದ ಕೂಡಲೇ ಆ ಗರ್ಭಿಣಿ ಸ್ತ್ರೀಯನ್ನ ಅಟ್ಯಾಕ್ ಮಾಡಿ ಆ ಮಗುವನ್ನು ನುಂಗಿ ಬಿಡಬೇಕು, ನಾಶ ಮಾಡಬೇಕೆಂದು ಘಟಸರ್ಪ ಕಾಯುತ್ತಲೇ ಇತ್ತು. ಆ ಮಹಿಳೆ ಯಾರು? ಧರ್ಮಸಭೆ. ಆಕೆಯಿಂದ ಹುಟ್ಟುವ ಮಕ್ಕಳು ಯಾರು? ಪ್ರಪ್ರಥಮ ಫಲ, ಚೊಚ್ಚಲು ಮಕ್ಕಳು, ದೇವರ ಮಕ್ಕಳು, ಜಯ ಹೊಂದಿದವರು ಎಂತೆಲ್ಲ ನಮಗೆ ಅರ್ಥ ಆಗುತ್ತದೆ. ಸೊ ಈ ಘಟಸರ್ಪ ಹೊಂಚು ಹಾಕಿ ಕಾಯ್ತಾ ಇದೆ ಆ ಮಗುವನ್ನು ನುಂಗಿ ನಾಶ ಮಾಡಿ ಬಿಡಬೇಕೆಂದು. 1 ಪೇತ್ರ 5:8 ನಮ್ಮ ಶತ್ರುವಾಗಿರುವ ಸೈತಾನ ಯಾರನ್ನು ನುಂಗಲಿ ಎಂದು ಗರ್ಜಿಸುವ ಸಿಂಹದ ರೀತಿಯಲ್ಲಿ ಹೊಂಚು ಹಾಕಿ ಕಾದು ಕುಳಿತಿದ್ದಾನೆ. ಹೇಗೆ ಮತ್ತಾಯನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಚನ 14ರಿಂದ 16 ಮೇಲ್ಪಟ್ಟು ನಾವು ನೋಡ್ತೇವೆ. ಪ್ರಭು ಯೇಸುವಿನ ಜನನ, ರಕ್ಷಕ, ಗಂಡು ಮಗು, ಚೊಚ್ಚಲು ಮಗು, ಜ್ಯೇಷ್ಠ ಪುತ್ರ, ಲೋಕೋದ್ಧಾರಕ, ಆ ರಕ್ಷಕನು ಜನಿಸುತ್ತಾನೆ ಎಂಬ ವಿಷಯ ತಿಳಿದ ಕೂಡಲೇ ಹೆರೋದ ರಾಜನ ಹೃದಯ ಗಲಿಬಿಲಿಗೊಂಡಿತು, ಕಳವಳಗೊಂಡಿತು. ಅವನು ಹೇಗಾದರೂ ಮಾಡಿ ಆ ಗಂಡು ಮಗುವನ್ನು ಕೊಂದು ಹಾಕಬೇಕೆಂದು ಆಲೋಚನೆ ಮಾಡಿ ಅದಕ್ಕಾಗಿ ಹೊಂಚು ಹಾಕಿದ. ಆದರೆ ದೇವರು ಹೆರೋದನ ಕೈಗೆ ಮಗು ಸಿಗದಂತೆ ದೇವರು ಆ ಮಗುವನ್ನು ಸಂರಕ್ಷಣೆ ಮಾಡಿದರು. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ಇವತ್ತು ಯೇಸು ಜ್ಯೇಷ್ಠ ಪುತ್ರ, ನಾವೆಲ್ಲರೂ ದೇವರ ಮಕ್ಕಳು, ಯೇಸುವಿನ ಸಹೋದರರು. ಯೇಸುವನ್ನು ಕೊಂದು ಹಾಕಲು ಹೊಂಚು ಹಾಕಿದ ಹೆರೋದನ ರೀತಿಯಲ್ಲಿ ಇಂದು ದೇವರ ಮಕ್ಕಳಾದ ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಸೈತಾನನು ಹೊಂಚು ಹಾಕಿ ಕಾದು ಕುಳಿತಿದ್ದಾನೆ. ಆದರೆ ಸೈತಾನನಿಗಿಂತಲೂ ದೇವರು ದೊಡ್ಡವರಾಗಿದ್ದಾರೆ. 1 ಯೋಹಾನ 4:4 ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನಮ್ಮೊಳಗಿರುವ ಪವಿತ್ರಾತ್ಮರು, ಸೈನ್ಯಗಳ ಕರ್ತರು, ಸೇನಾಧೀಶ್ವರ ಪ್ರಭು ದೊಡ್ಡವರಾಗಿದ್ದಾರೆ. ಆಮೇನ್ ಎಂದು ಟೈಪ್ ಮಾಡುವ. ತತ್ಕ್ಷಣವೇ ಗ್ಯಾಬ್ರಿಯಲ್ ದೇವದೂತನು ಸಂತ ಜೋಸೆಫರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಹೆರೋದರಸನು ಮಗುವನ್ನು ಕೊಲ್ಲಲು ಹೊಂಚು ಹಾಕಿದ್ದಾನೆ, ಮಗುವನ್ನು ತೆಗೆದುಕೊಂಡು ಈಜಿಪ್ಟಿಗೆ ಪ್ರಯಾಣ ಮಾಡು ಎಂಬುದಾಗಿ ಮಗುವನ್ನು ಸುರಕ್ಷಿತವಾಗಿ ಕಾಪಾಡಿದರು. ಕೋಪೋದ್ರಿಕ್ತನಾದ ಹೆರೋದ 2 ವರ್ಷ ಪ್ರಾಯದ ಒಳಗಿನ ಎಲ್ಲ ಗಂಡು ಮಕ್ಕಳನ್ನು ಕೊಂದು ಹಾಕಿದ ಘಟನೆ ನಮಗೆ ಈಗಾಗಲೇ ತಿಳಿದಿದೆ. ಅದೇ ರೀತಿಯಲ್ಲಿ ನಕ್ಷತ್ರಗಳ ಮೇಲೆ ದಾಳಿ ಮಾಡಿ ಆ ಗಂಡು ಮಗು ಇನ್ನೂ ಜನಿಸಲಿಲ್ಲ ಎಂದು ನಕ್ಷತ್ರಗಳನ್ನು ಭೂಮಿಗೆ ಬಿಸಾಡಿತು ಆ ಘಟಸರ್ಪ ಎಂಬುದಾಗಿ. ಅದನ್ನು ನುಂಗಿ ಬಿಡಬೇಕೆಂದು ಘಟಸರ್ಪ ಆ ತುಂಬು ಗರ್ಭಿಣಿಯ ಬಳಿಯಲ್ಲಿಯೇ ಕಾಯ್ದುಕೊಂಡಿತ್ತು. ಪ್ರೇಸ್ ದ ಲಾರ್ಡ್, ಹಾಲೆಲೂಯ. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಆ ಘಟಸರ್ಪವನ್ನು, ಅದರ ತಲೆಯನ್ನು ಕಲ್ವಾರಿ ಶಿಲುಬೆ ಮೇಲೆ ಜಜ್ಜಿದ ಸರ್ವಶಕ್ತನಾದ ಪ್ರಭು ಯೇಸು. ಆದಿಕಾಂಡ 3:15 ಈ ಮಹಿಳೆಯ ಸಂತತಿ ನಿನ್ನ ತಲೆಯನ್ನು ಜಜ್ಜುವುದು ಎಂದು ದೇವರ ಪ್ರವಾದನೆ ನೆರವೇರುವಂತೆ ಕಲ್ವಾರಿ ಶಿಲುಬೆ ಮೇಲೆ ಪ್ರಭು ಯೇಸು ಸೈತಾನನನ್ನು, ಅವನ ಆಧಿಪತ್ಯವನ್ನು ಜಜ್ಜಿ ಅವನನ್ನು ಸೆರೆ ಹಿಡಿದು ನರಕದ ಕೂಪದಲ್ಲಿ ಕಟ್ಟಿ ಹಾಕಲಾಗಿದೆ. ಅಂತಿಮ ತೀರ್ಪಿಗಾಗಿ ಆತನನ್ನು ಕಾರಿರುಳ ಕೂಪದಲ್ಲಿ ಕಟ್ಟಿ ಹಾಕಲಾಗಿದೆ. ಹೇಗೆ ಈ ಘಟಸರ್ಪ ಆ ಮಹಿಳೆಯನ್ನ, ಹುಟ್ಟುವ ಮಗುವನ್ನ ನಾಶ ಮಾಡಲು ಹೊಂಚು ಹಾಕಿದೆಯೋ, ಅದೇ ರೀತಿಯಲ್ಲಿ ಇಂದು ಪ್ರತಿಯೊಬ್ಬ ಕ್ರೈಸ್ತರನ್ನು ನಾಶ ಮಾಡುವುದಕ್ಕಾಗಿ ಸೈತಾನನು ಹೆರೋದರಸನ ರೂಪದಲ್ಲಿ
ಮನುಷ್ಯರ ರೂಪದಲ್ಲಿ ನಾನಾ ವಿಧವಾದ ಸಂಕಟಗಳ ಮೂಲಕ ಸಭೆಯನ್ನು, ಧರ್ಮ ಸಭೆಯನ್ನು, ಯೇಸುವಿನ ದೇಹವಾದ ಸಭೆಯನ್ನು, ಸಭೆಯ ಮಕ್ಕಳನ್ನು ನಾಶ ಮಾಡುವುದಕ್ಕಾಗಿ ಹೊಂಚು ಹಾಕಿ ಕಾದು ಕುಳಿತಿದ್ದಾನೆ. ಆದರೆ ಭಯಪಡಬೇಡಿ, ಯೇಸುವನ್ನ ದೇವರು ಸುರಕ್ಷಿತವಾಗಿ ಹೆರೋದರಸನ ಕೈಯಿಂದ ತಪ್ಪಿಸಿ ಕಾಯ್ದು ಕಾಪಾಡಿದ ಅದೇ ದೇವರು ಕೇಡಿನ ಸಮಯದಲ್ಲಿ ನಮ್ಮನ್ನು ತನ್ನ ಕಣ್ಣುಗುಡ್ಡೆಯಂತೆ ಪೋಷಿಸಿ ಪರಾಂಬರಿಸಿ ಸುರಕ್ಷಿತವಾಗಿ ಕಾಯ್ದು ಕಾಪಾಡುವವರಾಗಿದ್ದಾರೆ. ದೇವರ ಆಶ್ರಯದಲ್ಲಿರುವವರು ಸುರಕ್ಷಿತರು. ಕೀರ್ತನೆ 91 ವಚನ 1-16 ವಚನಗಳು. ಸಿಂಹದ ಮೇಲೂ ಸರ್ಪದ ಮೇಲೂ ನಾವು ತುಳಿಯುವೆವು, ಘಟ ಸರ್ಪದ ಮೇಲೆ ನಡೆಯುವೆವು. ಶಾಂತಿದಾಯಕನಾದ ದೇವರು ನಮ್ಮನ್ನು ಹಿಂಸಿಸುತ್ತಿರುವ ಸೈತಾನನ ಎಲ್ಲ ಕುತಂತ್ರಗಳನ್ನು ನಮ್ಮ ಪಾದದಡಿಯಲ್ಲಿ ಹಾಕಿ ನೊಸುಕಿ ಬಿಡುವರು. ದೇವರು ನಮ್ಮೊಂದಿಗಿದ್ದು ನಮಗೆ ಜಯವನ್ನು ತಂದು ಕೊಡುವವರಾಗಿದ್ದಾರೆ. ಆದ ಕಾರಣ ಪ್ರಭು ಯೇಸುವೆ, ಮುಂಜಾನೆ ವೇಳೆಯಲ್ಲಿ ಸ್ವರ್ಗದ ಶಕ್ತಿ ಪವಿತ್ರಾತ್ಮರು ನಮ್ಮಲ್ಲಿ ಸಶರೀರವಾಗಿ ಇಳಿದು ಬರಲಿ. ಕನಸುಗಳ ಮೂಲಕ ದೇವರು ನಮಗೆ ಮಾತನಾಡುವಾಗ ಅದರ ಅರ್ಥವನ್ನು ಗ್ರಹಿಸಿಕೊಳ್ಳಲು ಬೇಕಾದ ಕೃಪೆಯನ್ನು ನೀಡಿರಿ. ಮುಂದೆ ನಡೆಯಲಿರುವ ದುರ್ಘಟನೆಯ ಕುರಿತು ಜೋಸೆಫನಿಗೆ ಮುಂಚಿತವಾಗಿ ಕನಸು ಬಂದಾಗ ಆತನು ಎಚ್ಚೆತ್ತುಕೊಂಡು ತನ್ನ ಮಗುವನ್ನು, ಕುಟುಂಬವನ್ನು ಸಂರಕ್ಷಣೆ ಮಾಡಿದ ರೀತಿಯಲ್ಲಿ ಕೊನೆಯ ದಿನಗಳಲ್ಲಿ ಕನಸುಗಳು ಬೀಳುವುವು, ದರ್ಶನಗಳಾಗುವು. ಅವುಗಳನ್ನು ತಿರಸ್ಕರಿಸಿದೆ ಅದರ ಅರ್ಥವನ್ನು ಗ್ರಹಿಸಿಕೊಂಡು ಮುಂಜಾಗ್ರತೆಯನ್ನು ಪಡೆದುಕೊಳ್ಳಲು ದೇವರ ಮಕ್ಕಳಿಗೆ ಬೇಕಾದ ಸುಜ್ಞಾನವನ್ನು ಅನುಗ್ರಹಿಸಿರಿ. ನಮ್ಮನ್ನು, ನಮ್ಮ ಕುಟುಂಬವನ್ನು ಯೇಸು ರಕ್ತದ ಕೋಟೆಯಲ್ಲಿ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿರಿ. ಪವಿತ್ರಾತ್ಮರ ಅಭಿಷೇಕದಲ್ಲಿ ಮುನ್ನಡೆಸಿರಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು.